ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಕನಕಪುರ ರೋಡ್ ಅಲ್ಲಿ ಬರುವಂತಹ 3 ಮೆಟ್ರೋ ಸ್ಟೇಷನ್ ಪ್ಲಸ್ ಒಂದು ಡಿ ಮಾರ್ಟ್ ಗೆ ತುಂಬಾ ಹತ್ರದಲ್ಲೇ ಇರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್ ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ. ಈ ಪ್ರಾಪರ್ಟಿ ನಮಗೆ ಬನಶಂಕರಿ 6 ಸ್ಟೇಜ್, ಬನಶಂಕರಿ 6ನೇ ಹಂತದಲ್ಲಿ ಇರುವಂತಹ ಬಿಡಿಎ ಪ್ರಾಪರ್ಟಿಲಿ ಕಟ್ಟಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರ್ ಅಲ್ಲಿ ಕಟ್ಟಿದ್ದಾರೆ. ಮನೆ ಎಲಿವೇಶನ್ ನೋಡಬಹುದು. ಈಗ ಪ್ರೆಸೆಂಟ್ ಏನು ಟ್ರೆಂಡಿಂಗ್ ಎಲಿವೇಶನ್ ಇದೆಯೋ ಅದೇ ಎಲಿವೇಶನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರೋದು. ಪಾರ್ಕಿಂಗ್ ಕೂಡ ಅಷ್ಟೇ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ್ರೆ, ಜೊತೆಗೆ ಫುಲ್ ಕವರ್ಡ್ ಮಾಡಿರುವಂತಹ ಪಾರ್ಕಿಂಗ್ ಗೇಟ್ ಕೂಡ ನಾವು ನೋಡಬಹುದು. ಈ ಪ್ರಾಪರ್ಟಿ ಮುಂದೆಗಡೆ ನಮಗೆ 25 ಅಡಿ ಟಾರ್ ರೋಡ್ ಇದೆ, ಕಾವೇರಿ ವಾಟರ್ ಬರ್ತದೆ. ಜೊತೆಗೆ ಈ ಪ್ರಾಪರ್ಟಿಗೆ ಓನ್ ಬೋರ್ವೆಲ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಈ ಪ್ರಾಪರ್ಟಿಗೆ ಯೂಸ್ ಮಾಡಿರೋ ವುಡ್ ಎಲ್ಲ ಬಂದು ನಮಗೆ ಟೀಕ್ ವುಡ್ ಆಗಿದೆ. ವಿತ್ ಶಟರ್ಸ್ ಇಂದ ಸಮೇತ ನಮಗೆ ಇರೋ ವಾಸ್ಕಲ ನಮಗೆ ಟೀಕ್ ವುಡ್ ನ ಯೂಸ್ ಮಾಡಿದ್ದಾರೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಒಳ್ಳೆ ರೇಟಿಗೆ ಬರ್ತದೆ. 100% ವಾಸ್ತುನ ಮೈಂಟೈನ್ ಮಾಡಿದ್ರೆ, ಜೊತೆಗೆ ಕ್ಲಿಯರ್ ಟೈಟಲ್ ಆಗಿದೆ. ಇದು ಬಿಡಿಎ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಫುಲ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ, ಯಾರೆಲ್ಲ ಇದುವರೆಗೂ ನನ್ನ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್. ಈಗ ನಾವು ಪಾರ್ಕಿಂಗ್ ಒಳಗಡೆ ಇದೀವಿ. ಈ ಪಾರ್ಕಿಂಗ್ ಅಲ್ಲಿ ನೋಡಬಹುದು, ಕೆಳಗಡೆ ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ನಾವು ಮಾಡ್ಕೊಟ್ಟಿರೋದ್ರಿಂದ ಆರಾಮಾಗಿ 2 ಕಾರ್ಗಳ ಜೊತೆಗೆ 4ರಿಂದ 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಈ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ನಮಗೆ ಮಾಡ್ಕೊಟ್ಟಿದ್ದಾರೆ. ನಾನು ಫ್ರಂಟ್ ಅಲ್ಲಿ ಹೇಳ್ದಾಗೆ ಫುಲ್ ಕವರ್ಡ್ ಆಗಿರುವಂತಹ ಗೇಟು, 2 ಗೇಟ್ಗಳು ಬರುತ್ತೆ. ಒಂದು ಪಾರ್ಕಿಂಗ್ ಗೇಟು, ಇನ್ನೊಂದು ವಾಕಿಂಗ್ ಗೇಟ್ ಬರುತ್ತೆ. ಇದು ಬಂದು ಪಾರ್ಕಿಂಗ್ ಗೇಟು, ಫುಲ್ ನಮಗೆ ಓಪನ್ ಆಗುತ್ತೆ. ಇದು ಬಂದು ನಮಗೆ ವಾಕಿಂಗ್ ಗೇಟು. ಇನ್ ಕೇಸ್ ನಾವು ಕಾರ್ ಏನಾದ್ರು ತೆಗಿದಿಲ್ಲ ಅಂದ್ರೆ ಈ ಪೋರ್ಷನ್ ನಾವು ವಾಕ್ ಕೂಡ ನಾವು ಮಾಡ್ಕೋಬಹುದು. ಫುಲ್ ಕವರ್ಡ್ ಆಗಿದೆ, MS ಗ್ರಿಲ್ ವರ್ಕ್, ಲೇಸರ್ ಕಟಿಂಗ್ ಆಗಿದೆ. ಜೊತೆಗೆ ಪೆಂಡ್ರೋಮ್ಯಾಟಿಕ್ ಶೀಟ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿ ಸ್ಕೇಟ್ ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿರೋದ್ರಿಂದ ಯಾವುದೇ ರೀತಿ ನಮಗೆ ಪ್ರಾಬ್ಲಮ್ ಇರೋದ್ರ ವೆಟ್ ಆದ್ರೂ ಕೂಡ ನಾವು ಆರಾಮಾಗಿ ನಡ್ಕೊಂಡು ಹೋಗಬಹುದು. ಅಷ್ಟು ಕ್ಲೀನ್ ಆಗಿ ನಮಗೆ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಜೊತೆಗೆ ಈ ಪಾರ್ಕಿಂಗ್ ವಾಲ್ ಗಳು ಕೂಡ ನಾವು ವಾಷಿಂಗ್ ಟೈಮ್ ಅಲ್ಲಿ ಯಾವುದೇ ರೀತಿ ಡ್ಯಾಮೇಜ್ ಆಗಬಾರ್ದು, ಮೇಂಟೆನೆನ್ಸ್ ಈಸಿಗೋಸ್ಕರ ನಮಗೆ ಇಲ್ಲಿ ನಮಗೆ 2 ಟೈಲ್ಸ್ ಗಳನ್ನ ಕೊಟ್ಟಿರುವಂತದ್ದು. ಮೇಲ್ಗಡೆ ಈ ಪೋರ್ಷನ್ ಒಂದು ಬಾರ್ಡರ್ ತರ ನಮಗೆ ಕೊಟ್ಟಿದ್ದಾರೆ. ಆರಾಮಾಗಿ ನಮ್ಗೊಂದು 4.5 ಅಡಿ ಹೈಟ್ ವರ್ಗು ನಮಗೆ ಟೈಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ, ಕ್ಲೀನಿಂಗ್ ಪರ್ಪಸ್ ಗೆ ತುಂಬಾ ಈಸಿ ಅಂತಾನೆ ಹೇಳ್ಬೋದು. ಇನ್ ಕೇಸ್ ಏನಾದ್ರು ಫ್ಯೂಚರ್ ಗೆ ಏನಾದ್ರು ನಾವು ಪಾರ್ಕಿಂಗ್ ಅಲ್ಲಿ ಒಂದು ಸರ್ವೆಂಟ್ ರೂಮ್ ಇಲ್ಲ ಅಂದ್ರೆ ಏನಾದ್ರು ಒಂದು ಆಫೀಸ್ ರೂಮ್ ಏನಾದ್ರು ಮಾಡ್ಕೊಬೇಕು ಅಂದ್ರೆ, ಈ ಬೀಮ್ ಏನಿದೆ, ಈ ಬೀಮ್ ಗೆ ಜಸ್ಟ್ ಒಂದು ವಾಲ್ ಹಾಕೊಂಡು ಒಂದು ಡೋರ್ ಒಂದು ವಿಂಡೋ ಇಟ್ಕೊಂಡ್ರೆ ಈ ಸ್ಪೇಸ್ ಏನಿದೆ, ಈ ಕಾಮನ್ ಬಾತ್ರೂಮ್ ಇದೆಲ್ಲ ಅದು ನಮ್ಗೆ ರೂಮ್ ಸೇರ್ಕೊಳ್ಳುತ್ತೆ. ಇಲ್ಲಿ ನಮ್ಗೊಂದು ಅಲೋಕೇಶನ್ ನಾವು ಯೂಸ್ ನ ಮಾಡ್ಕೋಬಹುದು. ಅಷ್ಟರ ನಮ್ಗೆ ಇದನ್ನ ಬಿಲ್ಡ್ ಮಾಡಿದ್ದಾರೆ. ಈ ಪೋರ್ಷನ್ ಕೂಡ ಅಷ್ಟೇನೆ, ಏನಾದ್ರು ಸ್ಟೋರೇಜ್ ಬೇಕಾದ್ರೆ ಸ್ಟೋರೇಜ್ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ ವೀಕ್ಷಕರೇ, ಹಿಂದೆಗಡೆ ನಮಗೆ ಮನೆ ಆಲ್ರೆಡಿ ರೆಡಿ ಇದೆ. ಅಂದ್ರೆ ಹಿಂದೆಗಡೆ ವಾಸ ಇದ್ದಾರೆ, ಅಲ್ಲಿ ನಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಇವರು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಯಾವುದೇ ರೀತಿ ನಮಗೆ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಅಷ್ಟು ಕ್ಲೀನ್ ಆಗಿ ವೆಲ್ ಡೆವಲಪ್ಡ್, ಮತ್ತೆ ಮೆಟ್ರೋ ಹತ್ರದಲ್ಲಿ ನಮಗೆ ಕಟ್ಟಿರುವಂತಹ ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರ್ ಅಲ್ಲಿ ಲಕ್ಸುರಿ ಆಗಿ ಕಟ್ಟಿರುವಂತಹ ಮನೆ ಈ ಮನೆ ಆಗಿದೆ. ಇನ್ನು ಮಾಮೂಲಿ ಕಾವೇರಿ ವಾಟರ್ ಕೂಡ ನಮಗೆ ಬರ್ತಾ ಇದೆ. ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಎಕ್ಸಾಕ್ಟ್ ಬೋರ್ವೆಲ್ ಮತ್ತೆ ನಮಗೆ ಪ್ರಾವಿಷನ್ ಕೂಡ ನಮಗೆ ಮಾಡಿರುವಂತದ್ದು. ಗೇಟ್ ಅಪೋಸಿಟ್ ಇಲ್ಲಿ ನಮಗೆ 3 ಟ್ಯಾಪ್ ಗಳ ವ್ಯವಸ್ಥೆ ಕೊಟ್ಟಿದ್ದಾರೆ. ಒಂದು ಬೋರ್ವೆಲ್ದು, ಇನ್ನೊಂದು ಕಾವೇರಿದು, ಇನ್ನೊಂದು ಟ್ಯಾಂಕ್ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಬಹುದು ಕಾವೇರಿಗೆ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಪ್ರೆಸೆಂಟ್ ಈ ಲೆವೆಟ್ ಅಲ್ಲಿ ನಮಗೆ ಕಾವೇರಿ ವಾಟರ್ ನಮಗೆ ಅವೈಲಬಲ್ ಇರೋದ್ರಿಂದ ನೀವು ಮನೆನ ಬೈ ಮಾಡಿ ಇಮಿಡಿಯೇಟ್ ನಾವು ಕಾವೇರಿ ಮೀಟರ್ ಕೂಡ ನಾವು ಇನ್ಸ್ಟಾಲ್ ಮಾಡ್ಕೊಬಹುದು. ಆ ವ್ಯವಸ್ಥೆ ಈ ಲೆವೆಟ್ ಅಲ್ಲಿ ನಮಗೆ ಇದೆ. ಇನ್ನ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಗ್ಯಾಸ್ಗೆ ಪ್ರಾವಿಷನ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಆರಾಮಾಗಿ 4 ಸಿಲಿಂಡರ್ ಗಳನ್ನ ನಾವು ಯೂಸ್ ಮಾಡಬಹುದು. ಅಷ್ಟು ಸ್ಟೋರೇಜ್ ಮತ್ತೆ ಅಷ್ಟು ವಿಶಾಲವಾಗಿ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಇನ್ನ ಸೇಫ್ಟಿ ವೈಸ್ ಅಲ್ಲಿ MS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇನ್ನ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು, ಇಲ್ಲಿ ನಮಗೆ 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಅಂದ್ರೆ ಸೆಂಟ್ರಲ್ ಏನು ರೆಡ್ ಬಾರ್ಡರ್ ನೋಡ್ತಾ ಇದೀರಾ, ಅದು ಬಂದು ನಮಗೆ ಕ್ವಾರ್ಟ್ಸ್ ಬರುತ್ತೆ. ಮೇಲ್ಗಡೆ ಮತ್ತೆ ಕೆಳಗಡೆ ನಮಗೆ ಗ್ರಾನೈಟ್ ಬರುತ್ತೆ. ಟೋಟಲ್ ನಮಗೆ 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ರೈಸರ್ ಕೂಡ ನಮಗೆ ಗ್ರಾನೈಟ್ ಯೂಸ್ ಆಗಿದೆ. ರೈಟ್ಸ್ ಅಲ್ಲಿ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಬಟ್ ಏನು ಅಂದ್ರೆ ಈ ಪೋರ್ಷನ್ ಅಲ್ಲಿ ಒಂದು ಡಿಫ್ರೆಂಟ್ ಆಗಿ ಅಕ್ರಾಲಿಕ್ ಮೆಟೀರಿಯಲ್ ನ ಯೂಸ್ ಮಾಡಿರುವಂತಹ ಪಿಲ್ಲರ್ ಗಳನ್ನ ನೋಡಬಹುದು ನಾವು. ಈ ಪೋರ್ಷನ್ ನೋಡಿ, ಇದು ಗೋಲ್ಡ್ ಫಿನಿಶಿಂಗ್ ಇದೆ. ಈ ಪೋರ್ಷನ್ ಬಂದು ನಮಗೆ ಅಕ್ರಾಲಿಕ್ ಬರುತ್ತೆ, ಇದು SS ಬರುತ್ತೆ. ಈ ರಾಡ್ ಗಳನ್ನ ಏನ್ ಮಾಡಿದ್ದಾರೆ, ನಮಗೆ 3 ಶೈಲಿ ಮೆಟೀರಿಯಲ್ ಇರುವಂತಹ ಒಂದು ಪಿಲ್ಲರ್ ಗಳನ್ನ ನಮಗೆ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ಇದೊಂದು ವಾಲ್ ಪೇಪರ್ ತರ ಕಾಣಿಸ್ತಿದೆ, ಬಟ್ ಅದು ವಾಲ್ ಪೇಪರ್ ಅಲ್ಲ, ಇದು ನಮ್ಗೆ ಟೈಲ್ ಬರುತ್ತೆ. ಇದನ್ನ ನಾವು ಫೀಲ್ ಮಾಡಿ ನೋಡ್ಬೋದು. ಈ ಸ್ಟ್ರಕ್ಚರ್ ನಾವು ಫೀಲ್ ಮಾಡ್ಬೋದು.
ಇನ್ನ ರೈಟ್ ಸೈಡ್ ಗೆ ಈ ಪೋರ್ಷನ್ ಅಲ್ಲಿ ನಮಗೆ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಸ್ಟೇರ್ ಕೇಸ್ ಕೂಡ ನಮಗೆ ತುಂಬಾ ವೈಲ್ಡ್ ಆಗಿದೆ. ಜೊತೆಗೆ ಇಲ್ಲಿ ಬಾರ್ಡರ್ ಅಲ್ಲಿ ನೋಡಿ ಈ ಎರ್ಜ್ ಅಲ್ಲಿ ನಮ್ಗೆ ರಫ್ ಮಾಡಿದ್ದಾರೆ. ಅಂದ್ರೆ ಇನ್ ಕೇಸ್ ಏನಾದ್ರು ಸ್ಟೇರ್ ಕೇಸ್ ಹತ್ತಬೇಕಾದ್ರೆ ಮತ್ತೆ ಇಳಿಬೇಕಾದ್ರೆ ಯಾವ್ದೇ ರೀತಿ ಸ್ಕಿಡ್ ಆಗದಿರ ಇರ್ಲಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇದನ್ನ ನಮ್ಗೆ ರಫ್ ಮಾಡಿದ್ದಾರೆ. ತುಂಬಾ ಮನೇಲಿ 2 ಗ್ರೇನ್ಸ್ ಗಳನ್ನ ಕೊಟ್ಟಿರ್ತಾರೆ. ಬಟ್ ಇವ್ರೇನಂದ್ರೆ ಫುಲ್ ಈ ಲೇಯರ್ ನ ಫುಲ್ ನಮ್ಗೆ ರಫ್ ಮಾಡಿರೋದ್ರಿಂದ ಒಂಥರ ಬೇರೆ ಮನೆಗಳಿಗೆ ನಾವು ಕಂಪೇರ್ ಮಾಡಿದ್ರೆ ಈ ಮನೆ ಒಂದು ಈ ಡಿಫ್ರೆಂಟ್ ವರ್ಕ್ ಅಲ್ಲಿ ನಮ್ಗೆ ಸಪರೇಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಫುಲ್ ನಮ್ಗೆ ಗ್ರಿಲ್ ವರ್ಕ್ಗಳು SS ವರ್ಕ್ ಎಲ್ಲ ನಮ್ಗೆ ಕಂಪ್ಲೀಟ್ ಆಗೋಗಿದೆ. ಆಮೇಲೆ ಮನೆ ಎದುರುಗಡೆಗೆ ಪಕ್ಕದಲ್ಲಿ ಮನೆ ಇದೆಯಲ್ಲ, ಇದು ಡೆಡ್ ವಾಲ್ ಬರುತ್ತೆ ನಮ್ಗೆ. ಈ ವಾಲ್ ಫುಲ್ ನಮ್ಗೆ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಅಂದ್ರೆ ರಫ್ ಸ್ಟ್ರಕ್ಚರ್ ಇರುವಂತಹ ಟೈಲ್ ಕೂಡ ನಮ್ಗೆ ಯೂಸ್ ಮಾಡಿರುವಂತದ್ದು. ಮೇಲ್ಗಡೆ WPC ವರ್ಕ್ ವಿತ್ LED ಲೈಟ್ ವರ್ಕ್ ಎಲ್ಲ ನಮ್ಗೆ ಕಂಪ್ಲೀಟ್ ಆಗಿದೆ. ನೋಡ್ಬೋದು ಇದು ಈಸ್ಟಿಗಿದೆ, ಎದುರುಗಡೆ ನಮ್ಗೆ ಗೋಡೆ ಬರುತ್ತೆ ಅಂತ. ಈ ಓಪನ್ ಸ್ಪೇಸ್ ಇದೆಯಲ್ಲ, ಇದು ನಮ್ಗೆ ಲೈಫ್ ಟೈಮ್. ಯಾಕಂದ್ರೆ ಎದುರುಗಡೆ ರೋಡ್ ಇದೆ, 25 ಅಡಿ ಟಾರ್ ರೋಡ್. ಆ ಪೋರ್ಷನ್ ಇಂದ ನಮ್ಗೆ ವೆಂಟಿಲೇಷನ್ ಇಲ್ಲಿವರೆಗೂ ಕೂಡ ನಮ್ಗೆ ಟ್ರಾವೆಲ್ ಆಗುತ್ತೆ. ಯಾವುದೇ ರೀತಿ ವೆಂಟಿಲೇಷನ್ ಗೆ ನಮ್ಗೆ ಪ್ರಾಬ್ಲಮ್ ಇಲ್ದಿರ ನಮ್ಗೆ ಯೂಸ್ ಮಾಡಿರುವಂತದ್ದು. ಇದು ಈಸ್ಟ್ ಫೇಸಿಂಗ್ ಮೈಂಡ್. ಒಳ್ಳೆ ಸ್ಟ್ರಕ್ಚರ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಒಳ್ಳೆ ಹೈಟ್ ಅಲ್ಲಿ ಇದೆ, ಒಳ್ಳೆ ಗೇಜ್ ಅಲ್ಲಿ ಕೂಡ ನಮ್ಗೆ ಯೂಸ್ ಮಾಡಿರುವಂತದ್ದು. ಟೋಟಲ್ 2 ಇಂಚು ಬರುತ್ತೆ ನಮ್ಗೆ ಈ ಸೈಜ್. ತುಂಬಾ ಹೆವಿ ಇದೆ ಅಂತ ಹೇಳ್ಬೋದು. ಜಸ್ಟ್ ನೀವು ಬಂದು ಮನೇನ ಜಸ್ಟ್ ಈ ಡೋರ್ ನ ಮುಟ್ಟಿದ್ರೆ ಸಾಕು, ಆ ಫೀಲ್ ನಿಮ್ಗೆ ಗೊತ್ತಾಗುತ್ತೆ. ಹೆವಿಗೆ ನಮ್ಗೆ ಮಾಡಿದರೆ ಸ್ಟ್ರಕ್ಚರ್ ಅಲ್ಲಿ ನಮ್ಗೆ ತುಂಬಾ ಕಂಪ್ಲೀಟ್ ಆಗಿದೆ. ಇದು ನಮ್ಗೆ ಸೂರ್ಯನ ಬಾಗಿಲು, ಅಂದ್ರೆ ಈಸ್ಟ್ ಫೇಸಿಂಗ್ ಡೋರ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಬಿಲ್ಡಿಂಗ್ ಮೈನ್ ಗೇಟ್ ಬಂದ್ಬಿಟ್ಟು ನಮ್ಗೆ ನಾರ್ತ್ ಡೋರ್ ಬರುತ್ತೆ. ಸಿಂಪಲ್ ಆಗಿ ನೋಡಿ, ಡೋರ್ ಪಕ್ಕದಲ್ಲಿ ಇನ್ನೊಂದು ವಿಂಡೋ ತೋರಿಸ್ತೀನಿ. ತುಂಬಾ ಮನೇಲಿ ವೆಂಟಿಲೇಷನ್ ಜಾಸ್ತಿ ಆಯ್ತು, ಸ್ವಲ್ಪ ಲೈಟ್ ಆಗಿ ಬ್ರೈಟ್ನೆಸ್ ಕೊಡ್ತೀವಿ. ಓಕೆ ತುಂಬಾ ಮನೇಲಿ ಇಷ್ಟಿರುತ್ತೆ ವಿಂಡೋ. ಅಂದ್ರೆ 3 ಲೇಯರ್ ಅಲ್ಲಿ ಒಂದು 4 ಲೇಯರ್ ಕೊಟ್ಟಿರ್ತಾರೆ. ಬಟ್ ಇವ್ರೇನಂದ್ರೆ ನೋಡಿ, ಮೇಲ್ಗಡೆ ಮತ್ತೆ 3 ಲೇಯರ್ ಕೊಟ್ಟಿದ್ದಾರೆ. ಅದೇ ತುಂಬಾ ದೊಡ್ಡದಾಗಿದೆ. ಟೋಟಲ್ ನಮ್ಗೆ ಸೀಲಿಂಗ್ ಇಂದ ಈ ಪೋರ್ಷನ್ ವರೆಗೂ ಕೂಡ ನಮ್ಗೆ ವೆಂಟಿಲೇಷನ್ ಗೆ ವಿಂಡೋ ಕೊಟ್ಟಿರುವಂತದ್ದು. ಬಾರ್ಡರ್ ಅಲ್ಲಿ ಕೂಡ ನಮ್ಗೆ ವೆನಿರ್ ಶೀಟ್ ಒಂದು ಫ್ರೇಮ್ ವರ್ಕ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಮತ್ತೆ ವುಡ್ ಎಲ್ಲ ಬಂದ್ಬಿಟ್ಟು ನಮ್ಗೆ ಟೀಕ್ ವುಡ್ ಆಗಿದೆ. ಶಟರ್ಸ್ ಗಳೆಲ್ಲ ಬಂದು ನಮ್ಗೆ ಟೀಕ್ ವುಡ್ ಆಗಿದೆ. ಫೈನಲ್ ಪಾಲಿಶಿಂಗ್ ವರ್ಕ್ ಎಲ್ಲ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ನಮ್ಗೆ ರೋಡ್ ಸೈಡ್ ಗೆ ನಮ್ಗೆ ಕೊಟ್ಟಿರೋದು ದೊಡ್ಡ ವಿಂಡೋ ಆಗಿರೋದ್ರಿಂದ ವೆಂಟಿಲೇಷನ್ ಗೆ ನಮ್ಗೆ ಹಾಲ್ಗೆ ತುಂಬಾ ಅಚ್ಚುಕಟ್ಟಾಗಿ ಯಾವುದೇ ರೀತಿ ಕಡಿಮೆ ಇಳ್ದಿರ ಕ್ಲೀನ್ ಆಗಿ ವೆಂಟಿಲೇಷನ್ ಟ್ರಾವೆಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿ ನಮ್ಗೆ ಈ ಹಾಲ್ ಕೂಡ ಬಿಲ್ಡ್ ಮಾಡಿದ್ದಾರೆ. ಆರಾಮಾಗಿ L ಶೇಪ್ ಅಲ್ಲಿ ಸೋಫಾ ಹಾಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗನ ನಮ್ಗೆ ಬಿಲ್ಡ್ ಮಾಡಿರುವಂತದ್ದು. ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಮ್ಗೆ ಸ್ಟೋರೇಜ್ ಗೆ ಪರ್ಪಸ್ ಗೆ ಒಂದು ಆಪ್ಷನ್ ಕೂಡ ನಮ್ಗೆ ಮಾಡಿರುವಂತದ್ದು ಈ ಪೋರ್ಷನ್ ಅಲ್ಲಿ. ಓಕೆ ನೋಡಿ, ಎಲ್ಲ ಪೈಂಟ್ ಡಬ್ಬಗಳೆಲ್ಲ ಇಟ್ಟಿದ್ದಾರೆ. ಏಷ್ಯನ್ ಬ್ರ್ಯಾಂಡ್ ಏನ್ ಕಾಣಿಸ್ತಿದೆಯಲ್ಲ, ಅದೇ ಈ ಬಿಲ್ಡಿಂಗ್ ಗೆ ಯೂಸ್ ಮಾಡಿರುವಂತಹ ಕ್ವಾಲಿಟಿ ಪೈಂಟ್ ಇದೆ. ಈ ಲಿವಿಂಗ್ ರೂಮ್ ಗೆ ಮೇನ್ ಅಟ್ರಾಕ್ಟ್ ಆಗೋದು ಟಿವಿ ಯೂನಿಟ್ ನಮ್ಗೆ ಈ ತರ ಇದೆ. ಈ ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ 2 ಪರ್ಗೋಳಗಳು ಕೊಟ್ಟಿದ್ದಾರೆ. ಏನಾದ್ರೂ ಡೆಕೋರೇಟ್ ಐಟಮ್ಸ್ ಗಳನ್ನ ನಾವು ಅಲ್ಲಿ ಸ್ಟೋರೇಜ್ ಮಾಡ್ಕೋಬಹುದು. ವಿತ್ ವಾಮ್ಲೆಟ್ ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇನ್ನು ಮೇಲ್ಗಡೆ ಸಜ್ಜಾ ಟೈಪ್ ಅಲ್ಲಿ ಕೂಡ ಇಂಟೀರಿಯರ್ ಮಾಡಿರೋದ್ರಿಂದ ಈ ಸಂಬಂಧಪಟ್ಟಂಗೆ, ಅಂದ್ರೆ ಡೆಕೋರೇಷನ್ ಐಟಮ್ ಗೆ ಸಂಬಂಧಪಟ್ಟಂಗೆ ಏನಾದ್ರೂ ಐಟಮ್ಸ್ ಗಳು ಕೂಡ ಇಟ್ಕೊಬಹುದು. ಜೊತೆಗೆ ಈ ಪೋರ್ಷನ್ ಅಲ್ಲಿ ನೋಡಿ, ಇದು ಬಂದು ನಮ್ಗೆ ಚಾರ್ಕೋಲ್ ಶೀಟ್ ಮೆಟೀರಿಯಲ್ ನ ಯೂಸ್ ಮಾಡಿರುವಂತದ್ದು. ಆಮೇಲೆ ಸೀಲಿಂಗ್ ಅಲ್ಲಿ ನೋಡ್ಬೋದು, ಈ ಬಾರ್ಡರ್ ಏನ್ ನೋಡ್ತಿದ್ರ, ಈ ಬಾರ್ಡರ್ ಬಂದು ನಮ್ಗೆ ಇಂಟೀರಿಯರ್ ಬರುತ್ತೆ. ವಾಲ್ ಬಾರ್ಡರ್ ಗಳು ಬಂದ್ಬಿಟ್ಟು ನಮ್ಗೆ POP ಬರುತ್ತೆ. ಈ 2 ಸೈಡ್ ಅಲ್ಲಿ ನಮ್ಗೆ ಪ್ರೊಫೈಲ್ ಲೈಟ್ ಮತ್ತೆ LED ಲೈಟ್ ಗಳನ್ನ ಯೂಸ್ ಮಾಡಿದ್ದಾರೆ. ಈ ಬಾರ್ಡರ್ ಅಲ್ಲಿ ಬಂದ್ಬಿಟ್ಟು ನಮ್ಗೆ ಇಂಟೀರಿಯರ್ ಬರುವಂತದ್ದು. ಇದಕ್ಕೂ ಕೂಡ ನಮಗೆ ಚಾರ್ಕೋಲ್ ಶೀಟ್ ನ ಯೂಸ್ ಮಾಡಿದ್ದಾರೆ. ಅಂದ್ರೆ ಈ ಬಾರ್ಡರ್ ಇಂದ ಈ ಬಾರ್ಡರ್ ಕೂಡ ನಮಗೆ ಇಂಟೀರಿಯರ್ ಮಾಡಿರುವಂತದ್ದು. 2 ಝೂಮರ್ ಗೆ ಮತ್ತೊಂದು ಫ್ಯಾನ್ ಗೆ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಬಟ್ ಏನು ಅಂದ್ರೆ ಈ ಹಾಲ್ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಎಷ್ಟಿದೆ ನೋಡಿ, ತುಂಬಾ ಲೆಂತಿಯಾಗಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಮೇನ್ ಪ್ರೈಮ್ ಲೊಕೇಶನ್ ಅಲ್ಲಿ ಇದೆ. ಮತ್ತೆ ಟಿವಿ ಯೂನಿಟ್ ನೋಡಲ್ಲ ಪರ್ಗೋಲ ಕೊಟ್ಟಿದ್ದಾರೆ. ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳು ವಿತ್ ಗ್ಲಾಸ್ ಡೋರ್ ಗಳು ವಿತ್ ಸ್ಟೋರೇಜ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಇನ್ನ ಪೂಜಾ ಮನೆ ವ್ಯವಸ್ಥೆಗೆ ಬಂದ್ರೆ, ಬಾರ್ಡರ್ ಅಲ್ಲಿ ನಮ್ಗೆ ಟೀಕ್ ವುಡ್ ವಿತ್ ಕರ್ವಿಂಗ್ಸ್ ಇರುವಂತದ್ದು. ಮೇಲ್ಗಡೆ ಒಂದು ಲಕ್ಷ್ಮಿ ಲೋಗೋ ಇರುವಂತದ್ದು. ಈ ಪೋರ್ಷನ್ ಫುಲ್ ನಮ್ಗೆ ಎಲಿಫೆಂಟ್ ಲೋಗೋ ಇರುವಂತದ್ದು. ಈ ಫುಲ್ ನಮ್ಗೆ ಒಂದು ಗೋಪುರ ಶೈಲಿಯಲ್ಲಿ ಕಟ್ಟಿದ್ದಾರೆ. ಇಲ್ಲೆಲ್ಲ ನಮ್ಗೆ ಪಿಲ್ಲರ್ ಶೇಪ್ ಅಲ್ಲಿ ನಮ್ಗೆ ಬಂದಿರುವಂತಹ ಒಂದು ಸ್ಟ್ರಕ್ಚರ್ ವರ್ಕ್ ಕೂಡ ನಾವು ನೋಡಬಹುದು. ಆಮೇಲೆ ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡಬಹುದು, ಅಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಬಂದು ನಮ್ಗೆ ಕ್ವಾರ್ಟ್ಸ್ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಇನ್ನು ವಾಲ್ ಗಳಿಗೆ 2x4 ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಕೆಳಗಡೆ ಸ್ಟೋರೇಜ್ ಕೂಡ 2 ಡ್ರಾಯರ್ ಬಾಕ್ಸ್ ಗಳಿಗೆ ವ್ಯವಸ್ಥೆನ ಮಾಡ್ಕೊಟ್ಟಿರುವಂತದ್ದು.
ಮೇಲ್ಗಡೆ ಕೂಡ ನೋಡಬಹುದು ವೀಕ್ಷಕರೇ, ಈ ಪೋರ್ಷನ್ ಇಲ್ಲಿ ನಮಗೆ 3 ಲೇಯರ್ಸ್ ಗಳನ್ನ ಕೊಟ್ಟಿರುವಂತದ್ದು ಗೋಪುರ ಶೈಲಿಯಲ್ಲಿ. ಈ 2 ಲೇಯರ್ಸ್ ಏನಿದೆ ಇದು ಬಂದು ನಮಗೆ ಇಂಟೀರಿಯರ್ ಲ್ಯಾಮಿನೇಟ್ ಶೀಟ್ ನ ಯೂಸ್ ಮಾಡಿದ್ದಾರೆ. ಬಾರ್ಡರ್ ಯೂಸ್ ಮಾಡಿರೋದು ಬಂದು ನಮಗೆ ಚಾರ್ಕೋಲ್ ಶೀಟ್ ನ ಯೂಸ್ ಮಾಡಿರುವಂತದ್ದು. ಮೇಲ್ಗಡೆ ಟಫ್ ಗ್ಲಾಸ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೂಜಾ ಮನೆ ವರ್ಕ್ ಈ ತರ ಇದೆ. ಮೈಂಡ್ ಡೋರ್ ಕೂಡ ಬಂದ್ಬಿಟ್ಟು ನೋಡಬಹುದು, ಇದು ನಮಗೆ ಟೀ ಕುಡ್ಡೆ ಬರುತ್ತೆ. ಟೇಕ್ಡು ಒಂದು ಗ್ಲಾಸ್ ಹಚ್ಚಿಂಗ್ ಕೂಡ ನಮಗೆ ನೋಡಬಹುದು. ಬಟ್ ಏನಾದ್ರು ಈ ಪೂಜಾ ಮನೆಯಲ್ಲಿ ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡಬಹುದು, ಅಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ನಮಗೆ ಪ್ರೊವೈಡ್ ನ ಮಾಡಿರುವಂತದ್ದು. ಎಕ್ಸಾಕ್ಟ್ ನಮಗೆ ಸೌತ್ ಈಸ್ಟ್ ಕಾರ್ನರ್ ಏನು ಆಗ್ನೇಯ ಬರುತ್ತೆ, ಈ ಆಗ್ನೇಯದಲ್ಲಿ ನಮಗೆ ಮಾಡಿರುವಂತಹ ವಾಸ್ತು ಪ್ರಕಾರ ಕಿಚನ್ ಪ್ರಾವಿಷನ್ ನಮಗೆ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು ಎಷ್ಟು ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ ಅಂತ. ಇಲ್ಲಿ ನಮಗೆ ಲೈಟಿಂಗ್ ಕಾಂಬಿನೇಷನ್ ವರ್ಕ್ ಮಾಡಿದ್ದಾರೆ. ಲ್ಯಾಮಿನೇಟ್ ನಮಗೆ ಬ್ಲೂ ಬರುತ್ತೆ. ಮೇಲ್ಗಡೆ ಸೀಲಿಂಗ್ ಅಲ್ಲಿ ನಮಗೆ ಸ್ಟ್ರಿಪ್ ಲೈಟ್ ಕೂಡ ನಮಗೆ ಬ್ಲೂ ಬರುತ್ತೆ. ಆ ಕಡೆ ಈ ಕಡೆ ಏನು LED ಲೈಟ್ ನ ಯೂಸ್ ಮಾಡಿದಾರಲ್ಲ ಅದು ನಮಗೆ ವಾಮ್ ಬರುತ್ತೆ ಅಂತ ಹೇಳ್ಬೋದು. ಬಟ್ ಏನಂದ್ರೆ ತುಂಬಾ ಸ್ಪೇಷಿಯಸ್ ಆಗಿದೆ. ಕಲರ್ ಕಾಂಬಿನೇಷನ್ ನಮಗೆ ವರ್ಕ್ ಕೂಡ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟ್ ಗಳು ಕೂಡ ನಮಗೆ ಬ್ಲೂ ಇದೆ. ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳಲ್ಲಿ ಸ್ಟೋರೇಜ್ ಇದೆ, ಅದು ಕೂಡ ಬ್ಲೂ ಇದೆ. ಸೆಂಟ್ರಲ್ ಯೂಸ್ ಮಾಡಿರೋ ಟೈಲ್ಸ್ ಎಲ್ಲ ನಮಗೆ ನೋಡಬಹುದು ವೈಟ್ ಇದೆ. ಮೇಲ್ಗಡೆ ಗ್ಲಾಸ್ ಡೋರ್ ಎಲ್ಲ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ಚೆನ್ನಿಗೆ ಪ್ರಾವಿಷನ್ ಇದೆ. ಇದು ಬಂದು ನಮಗೆ ಆಕ್ವಾಗಾರ್ಡ್ ವಿತ್ ಸಿಂಕು ಕೂಡ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ 2 ಟ್ಯಾಪ್, ಅಲ್ಲಿ ನಮಗೆ ಆಕ್ವಾಗಾರ್ಡ್ ಒಂದು ಟ್ಯಾಪ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇನ್ನ ಈ ಪೋರ್ಷನ್ ಅಲ್ಲಿ ಇದು 2 ಡೋರು, ಈ ಪೋರ್ಷನ್ ಅಲ್ಲಿ ಮತ್ತೆ ಈ ಪೋರ್ಷನ್ ಅಲ್ಲಿ ನಮಗೆ ಗ್ರಾಸರಿಗೆ ಇಟ್ಕೊಳ್ಳುವಂತಹ ಸ್ಟೋರೇಜ್ ಪರ್ಪಸ್ ಗೆ ಮಾಡಿರುವಂತದ್ದು. ಇದು ಕಿಚನ್ ಅಲ್ಲಿ ಬರುವಂತಹ ಟೀ ಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ 2 ವಿಂಡೋಗಳು. ಆಮೇಲೆ ಈ ಪೋರ್ಷನ್ ಅಲ್ಲಿ ನೋಡಿ ಆರಾಮಾಗಿ ಒಂದು 5 ಜನ ಕುತ್ಕೊಂಡು ಊಟ ಮಾಡುವಷ್ಟು ಜಾಗ ಮಾಡಿರುವಂತಹ ಡೈನಿಂಗ್ ಏರಿಯಾ ಇದು. ಈ ಪಾಯಿಂಟ್ ಕೊಟ್ಟಿದಾರಲ್ಲ, ಇಲ್ಲಿ ಬಂದು ನಮಗೆ ಫ್ರಿಡ್ಜ್ ಬರುತ್ತೆ. ಇದು ಬಂದು ಡೈನಿಂಗ್ ಸೆಟಪ್ ಇಟ್ಕೊಳ್ಳುವಂತಹ ಸ್ಟೋರೇಜ್. ಇಲ್ಲೂ ಕೂಡ ನಮಗೆ ಲಾಫ್ಟ್ ಇದೆ, ವಿಂಡೋ ಕೊಟ್ಟಿದ್ದಾರೆ. ಕೆಳಗಡೆ ಕೂಡ ನಮಗೆ ಈ ಪೋರ್ಷನ್ ಅಲ್ಲಿ ಒಂದು ಹ್ಯಾಂಡ್ ವಾಶ್ ಕೂಡ ನಮಗೆ ಬರುತ್ತೆ, ಜೊತೆಗೆ ಮತ್ತೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ತುಂಬಾ ಕ್ಲೀನ್ ಆಗಿ ನೀಟಾಗಿ ನಮಗೆ ಮೇಂಟೈನ್ ಮಾಡಿದ್ದಾರೆ. ಮನೆನ ಅಚ್ಚುಕಟ್ಟಾಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಎಲ್ಲಾ ರೀತಿಗೆ ನಮಗೆ ಸ್ಟೋರೇಜ್ಗೆ ಪರ್ಪಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ, ಇದು ತುಂಬಾ ರೇರ್ ಅನ್ಕೊಂತೀನಿ ಈ ತರ ಗ್ಲಾಸ್ ಪಿಲ್ಲರ್ ಗಳನ್ನ ಯೂಸ್ ಮಾಡಿರೋದು. ಒಂದು 100 ಮನೆಗೆ ಒಂದು 10 ಮನೆಗಳನ್ನ ನೋಡ್ಬೋದು ಅಷ್ಟೇ ಈ ವರ್ಕ್ಗಳನ್ನ. ಏನಂದ್ರೆ ಈ ಸ್ಟೇರ್ಕೇಸ್ ಹೋಗ್ಬೇಕಾದ್ರೆ ಈ ಪೋರ್ಷನ್ ಅಲ್ಲಿ ಫುಲ್ ಒಂದು ಫೋಟೋ ಫ್ರೇಮ್ ವರ್ಕ್ಗಳು ಮಾಡಿರ್ತಾರೆ. ಇವ್ರೇನು ಅಂದ್ರೆ ಇಲ್ಲಿ ಗ್ಲಾಸ್ ವಿತ್ LED ಲೈಟ್ ಗಳನ್ನ ಕೊಟ್ಟಿರುವಂತದ್ದು. ಇದು ಗ್ಲಾಸ್ ಪಿಲ್ಲರ್ ಗಳು ಬರುತ್ತೆ. ಈ ಪೋರ್ಷನ್ ಏನಿದೆ ಇದು ಫುಲ್ ನಮಗೆ ಗ್ಲಾಸ್ ಪಿಲ್ಲರ್ ಬರುವಂತದ್ದು. 4 ಪಿಲ್ಲರ್ ಗಳನ್ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಗ್ಲಾಸ್ ಟೈಪ್ ಅಲ್ಲಿ ಸ್ವಲ್ಪಗಳು ಕೊಟ್ಟಿರೋದ್ರಿಂದ ಏನಾದ್ರು ಇಲ್ಲೂ ಕೂಡ ನಾವು ಡೆಕೋರೇಟಿವ್ ಐಟಮ್ಸ್ ಬೇಕಾಗಿರೋ ಥಿಂಗ್ಸ್ ಗಳನ್ನ ಕೂಡ ನಾವು ಇಲ್ಲಿ ಸ್ಟೋರೇಜ್ ನ ಮಾಡ್ಕೋಬಹುದು, ಅಷ್ಟು ಜಾಗ ಇದೆ. ಇಲ್ಲಿ 3 ಸ್ಪೇಸ್ ಕೊಟ್ಟಿರೋದ್ರಿಂದ ಏನಾದ್ರು ಬೇಕಾಗಿರುವಂತಹ ಐಟಮ್ ಗಳು ಕೂಡ ನಾವು ಇಟ್ಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ನನಗಂತೂ ಕಿಚನ್ ಅಂತೂ ಹೆವಿ ಲೈಕ್ ಆಯ್ತು. ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ, ಮತ್ತೆ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಓಡಾಡಬಹುದು, ಏನಾದ್ರು ಒಂದು ಫಂಕ್ಷನ್ ಮಾಡಿದ್ರೆ ಒಂದು ಫ್ಯಾಮಿಲಿ ಗ್ಯಾದರಿಂಗ್ ಏನಾದ್ರು ಬಂದು ಅಡಿಗೆ ಮನೇಲಿ ಏನಾದ್ರು ಮಾಡೋ ತರ ಆದ್ರೆ ಅಷ್ಟು ಓಡಾಡಬಹುದು, ಅಷ್ಟು ಚೆನ್ನಾಗಿ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಜೊತೆಗೆ ಇಲ್ಲೊಂದು ಪ್ರೊಫೈಲ್ ಲೈಟ್ ಕೂಡ ಕೊಟ್ಟಿದ್ದಾರೆ. ಈ ಲಾಫ್ಟ್ ಕೆಳಗಡೆ ಏನಿದೆ ಅಲ್ಲೂ ಕೂಡ ನಮ್ಗೊಂದು ವಾರ್ಮ್ ಲೈಟ್ ಇರುವಂತಹ ಒಂದು ಪ್ರೊಫೈಲ್ ಲೈಟ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಆಮೇಲೆ ಮೇನ್ ಬೇಕಾಗಿರುವಂತದ್ದು ಯುಟಿಲಿಟಿ. ಆ ಯುಟಿಲಿಟಿ ಈ ಪೋರ್ಷನ್ ಅಲ್ಲಿ ನಾವು ನೋಡಬಹುದು. ಆಲ್ರೆಡಿ ನಮ್ಗೊಂದು SS ಇರುವಂತಹ ಒಂದು ಸಿಂಕ್ ರೆಡಿ ಇದೆ ವಿತ್ ಗ್ರಾನೈಟ್ ಸ್ಲಾಬ್ ಅಲ್ಲಿ ವಿತ್ ಟ್ಯಾಪ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ನಾವು ಟೆರೆಸ್ ಮೇಲೆ ಹೋಗೋದಕ್ಕೆ ಆಗೋದಿಲ್ಲ ಅಂದ್ರೆ ವಾಷಿಂಗ್ ಮಿಷಿನ್ ನ ನಾವು ಇಲ್ಲಿ ಇಟ್ಕೊಬಹುದು, ಇಲ್ಲ ಡಿಶ್ ವಾಶ್ ಕೂಡ ನಾವು ಇಟ್ಕೋಬಹುದು. ಈ ಪೋರ್ಷನ್ ವೆಂಟಿಲೇಷನ್ ಗೆ ಬಿಟ್ಟಿರುವಂತಹ ಜಾಗ ಇದು. ಬಿಟ್ಟಿಲಿ ಫ್ರೇಮ್ ವರ್ಕ್ ಮಾಡಿರೋದ್ರಿಂದ ಮೇಲ್ಗಡೆ ನಾವು ಏನಾದ್ರು ಒಂದು ಗ್ಲಾಸ್ ಏನಾದ್ರು ಹಾಕಿಸ್ಕೊಂಡ್ರೆ ಯಾವುದೇ ರೀತಿ ರೈನ್ ವಾಟರ್ ನಮ್ಗೆ ಬರೋದಿಲ್ಲ, ಅಷ್ಟು ಜಾಗ ಈ ಯುಟಿಲಿಟಿ ಇದೆ. ಜೊತೆಗೆ ಇದೊಂದು ಕಾಮನ್ ಬಾತ್ರೂಮ್ ಬರುತ್ತೆ. 2x4 ಬೆಡ್ರೂಮ್ ಟಾಪ್ ಟು ಬಾಟಮ್ ವರ್ಗು ನಮಗೆ ಯೂಸ್ ಮಾಡಿದರೆ. ಆಂಟಿ ಸ್ಕೇಲ್ ಬೆಡ್ರೂಮ್ ಫ್ಲೋರಿಂಗ್ಗೆ. ಇಲ್ಲಿ ಏನು ಅಂದ್ರೆ ಇದು ಬಂದಿದ್ದಲ್ಲ, ಇದು ಎಕ್ಸಿಟ್ ಪಾರ್ಟ್ಗೆ, ಬಟ್ ಇಲ್ಲಿ ವಾಲ್ ಮೌಂಟೆಡ್ ಕೊಟ್ಟಿದ್ದಾರೆ ನಮಗೆ, ಫ್ಲೋರ್ ಮೌಂಟೆಡ್ ವೆಸ್ಟರ್ನ್ ಕಮೋಡ್ ನಮಗೆ ಹಾಕೊಡ್ತಾರೆ. ಇದು ಕಾಮನ್ ಬಾತ್ರೂಮ್. ಇದು ತುಂಬಾ ಕ್ಲೀನ್ ಆಗಿ ನೀಟಾಗಿ ಬಿಲ್ಡ್ ಮಾಡಿದ್ದಾರೆ. ಮೇನ್ ಮನೆ ಅಲ್ಲ, ಲೊಕೇಶನ್ ಕನೆಕ್ಟಿವಿಟಿಗಳಿಗೆ ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಅಷ್ಟು ಕನೆಕ್ಟಿವಿಟಿ ಈ ಮನೆಗೆ ಇದೆ ಅಂತಾನೆ ಹೇಳ್ಬೋದು. ಮೇನ್ ಅಡ್ವಾಂಟೇಜು ಡಬಲ್ ರೋಡು, 80 ಫೀಟ್ ರೋಡ್ ಇದೆ, 100 ಫೀಟ್ ರೋಡ್ ಇದೆ. ಕನಕಪುರ ರೋಡ್ ಬರುತ್ತೆ, ಮೆಟ್ರೋ ಬರುತ್ತೆ, KRTC ಬಸ್ ಸ್ಟಾಪ್ ಇದೆ, BMTC ಬಸ್ ಸ್ಟಾಪ್ ಇದೆ, ಕಾಲೇಜ್ ಇದೆ, ಸ್ಕೂಲ್ ಇದೆ. ಈ ಸ್ಟೇರ್ಕೇಸ್ ನೋಡಬಹುದು. ಲೆಫ್ಟ್ ಸೈಡ್ ಅಲ್ಲಿ ಪ್ರೊಫೈಲ್ ಲೈಟ್ ಆಟೋಮೆಟಿಕ್ ನ ಯೂಸ್ ಮಾಡಿದ್ದಾರೆ. 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ರೈಟ್ ಸೈಡ್ ಅಲ್ಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಪಿಲ್ಲರ್ ವರ್ಕ್ ವಿತ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಬನ್ನಿ ವೀಕ್ಷಕರೇ, ಬೇಗ ಬೇಗ ಮುಗಿಸ್ತೀನಿ ಇದನ್ನ, ಬೇಗ ಬೇಗ ವಿಡಿಯೋ ಮಾಡೋಣ. ಇನ್ನು ಮಾಮೂಲಿ ಇದು ಸ್ಟಡಿ ಯೂನಿಟ್. ಇದು
ಚೆನ್ನಾಗಿದೆ ನೋಡಿ. ಒಂದು ಸೆಮಿ ಸ್ಟಾರ್ಟಿಂಗ್ ಇಮಿಡಿಯೇಟ್ ನೋಡಿದ ತಕ್ಷಣ ನಮಗೊಂದು ಸ್ಟುಡಿಯೋ ತರ ಫೀಲ್ ಆಗಿ ಹೋಗ್ಬಿಡುತ್ತೆ. ಆ ತರ ನಮ್ಗೆ ಮಾಡಿದ್ದಾರೆ. ಮೇಲ್ಗಡೆ 3 ರ್ಯಾಕು, ಈ ಲೆಫ್ಟ್ ಸೈಡ್ ಅಲ್ಲಿ 3 ರ್ಯಾಕುಗಳು ಮಾಡಿದ್ದಾರೆ, ಬುಕ್ ರ್ಯಾಕುಗಳೆಲ್ಲ. 2 ಕಡೆಗೂ ನಮಗೆ ಪ್ರೊಫೈಲ್ ಲೈಟ್ ಕೊಟ್ಟಿದ್ದಾರೆ. ಮಾಮೂಲಿ ಮೇಲ್ಗಡೆ ಲಾಫ್ಟ್, ಅದು ಏನ್ ಬೇಕಾದ್ರೂ ಥಿಂಗ್ಸ್ ನಾವು ಇಟ್ಕೋಬಹುದು. ಇನ್ನ ಕೆಳಗಡೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ಡ್ರಾಯರ್ ಬಾಕ್ಸು, ಕಾಲ್ ಇಟ್ಕೊಳ್ಳೋದಕ್ಕೆ, ಒಳಗಡೆ ಕಾಲ್ ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಪಾಯಿಂಟ್ ವರ್ಕ್ಗಳಲ್ಲಿ ನಮಗೆ ಸಿಸ್ಟಮ್ ಏನಾದ್ರು ಇಟ್ಕೊಂಡ್ರೆ ಪಾಯಿಂಟ್ಗೋಸ್ಕರ ಒಂದು ಸ್ವಿಚ್ ಕೊಟ್ಟಿದ್ದಾರೆ. ಇದು ಸ್ಟಡಿ ಯೂನಿಟ್ ಕ್ಲೀನ್ ಆಗಿ ಮಾಡಿದ್ದಾರೆ. ಈ ಸ್ಟಡಿ ಯೂನಿಟ್ ಮೇಲೆ POP ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದು ಮಾಸ್ಟರ್ ಬೆಡ್ರೂಮ್. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಇದೆ ವಿತ್ ಸ್ಟೋರೇಜ್ ಇದೆ. ಮೇಲ್ಗಡೆ ನೋಡಬಹುದು ವಾಲ್ ಇಂದ ಸೀಲಿಂಗ್ ವರ್ಗೂ ಕೂಡ ಇಂಟೀರಿಯರ್ ಪ್ಲಸ್ POP ಬರುತ್ತೆ. ಲಾಫ್ಟ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಇನ್ನ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ ವಿತ್ ವಿಂಡೋ. ಅದು ಯೂಸ್ ಮಾಡಿರೋ ಗ್ಲಾಸ್ ಇದೆಯಲ್ಲ, ಅದು ಬಂದು ನಮ್ಗೆ ಒನ್ ವೇ ಗ್ಲಾಸ್. ಇದು ಅಂದ್ರೆ ಔಟ್ರದು ಇನ್ನರ್ ಅಲ್ಲಿ ಕಾಣಿಸೋದಿಲ್ಲ, ಆ ತರ ಗ್ಲಾಸ್ ಹಾಕಿದ್ದಾರೆ. ಫುಲ್ ಟ್ರಾನ್ಸ್ಪರೆಂಟ್ ಹಾಕಿದೆ, ವೆಂಟಿಲೇಷನ್ ಚೆನ್ನಾಗಿರ್ತಿತ್ತು. ಬಟ್ ತುಂಬಾ ಜನ ಈ ಗ್ಲಾಸ್ಗಳಿಗೆ ಪ್ರಿಫರ್ ಮಾಡೋದು. ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಕಿಂಗ್ ಸೈಜ್ ಕಾಟ್ ನೋಡಿ, ದೊಡ್ಡದಾಗಿದೆ. ಆಮೇಲೆ ಕಾಟ್ ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ಕೂಡ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಬ್ಯಾಕ್ ಗ್ರೌಂಡ್ ಫುಲ್ ನಮಗೆ ಇಂಟೀರಿಯರ್ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನಮಗೆ ಟಿವಿ ಯೂನಿಟ್ ಮಾಡಿರುವಂತದ್ದು, ಅಂದ್ರೆ ಇಷ್ಟಕ್ಕೆ ತಲೆ ಇಟ್ಕೊಳ್ತೀವಿ, ಇಷ್ಟಕ್ಕೆ ಟಿವಿ ನೋಡೋ ಒಂದು ಪ್ರಾವಿಷನ್ ಅಲ್ಲಿ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಇಂಟೀರಿಯರ್ ಕಂಪ್ಲೀಟ್ ಆಗಿರುವಂತದ್ದು. ಈ ವಾಲ್ ಫುಲ್ ಮಾಮೂಲಿ ಇದು ಡ್ರೆಸ್ಸಿಂಗು ವಿತ್ ಕೆಳಗಡೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಈ ಟಿವಿ ಯೂನಿಟ್ ಪಕ್ಕದಲ್ಲಿ, ಅಂದ್ರೆ ಸಾರಿ ಹಿಂದೆಗಡೆ ನಮಗೆ ಅಟ್ಯಾಚ್ ಬಾತ್ರೂಮು ತುಂಬಾ ಸ್ಪೇಷಿಯಸ್ ಆಗಿ ಬರುತ್ತೆ. ಡ್ರೈ ವೆಟ್ ಮಾಡಬಹುದು. ನಮಗೆ ಡ್ರೈ ವಾಟರ್ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಗೀಸರ್ಗೆ ಕೊಟ್ಟಿದ್ದಾರೆ. ಮೇಲ್ಗಡೆ ಈ ಪೋರ್ಷನ್ ಅಲ್ಲಿ ಎಕ್ಸಿಟ್ಗೆ ಮತ್ತೆ ವೆಂಟಿಲೇಷನ್ ಎಲ್ಲ ನಮಗೆ ಟೈಲ್ಸ್ ವಿಂಡೋ ಕೊಟ್ಟಿರುವಂತದ್ದು. ಈ ಪೊಸಿಷನ್ ಅಲ್ಲಿ ನಮಗೆ ಹ್ಯಾಂಡ್ ವಾಶ್ಗೆ ಕೊಟ್ಟಿದ್ದಾರೆ. ಟಾಪ್ ಟು ಬಾಟಮ್ ವರ್ಗು 2x4 ಬೆಟರ್ಸ್ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಮಾತ್ರ ಪೈಂಟ್ ಯೂಸ್ ಮಾಡಿರುವಂತದ್ದು. ಆಂಟಿಸ್ ಕಟ್ ಟೈಲ್ಸ್ ಅಲ್ಲಿ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ತುಂಬಾ ಸ್ಪೇಷಿಯಸ್ ಆಗಿದೆ. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಡ್ರೈ ಮತ್ತೆ ವೆಟ್ ಕೂಡ ನಾವು ಮಾಡ್ಕೋಬಹುದು ಈ ಅಟ್ಯಾಚ್ ಬಾತ್ರೂಮ್ ಅಲ್ಲಿ. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಇನ್ನು ವುಡ್ ಎಲ್ಲ ಬಂದು ನಮಗೆ ಟೀಕುಡ್ಡೆ ಯೂಸ್ ಮಾಡಿರುವಂತದ್ದು. ಈ ಮಾಸ್ಟರ್ ಬೆಡ್ರೂಮ್ ಆಪೋಸಿಟ್ ಅಲ್ಲಿ ನಮಗ್ ಬರುವಂತದ್ದೇ ಚಿಲ್ಡ್ರನ್ಸ್ ಬೆಡ್ರೂಮ್. ಇದು ಕೂಡ ಅಷ್ಟೇ ವೀಕ್ಷಕರೇ, ದೊಡ್ಡದಾಗಿರುವಂತಹ ಕಿಂಗ್ ಸೈಜ್ ಕಾಟ್ ನ ಯೂಸ್ ಮಾಡಿದ್ದಾರೆ ವಿತ್ ಸ್ಟೋರೇಜ್. ಆಮೇಲೆ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್ ವರ್ಕು, ರೋಡ್ ಸೈಡ್ ಗೆ ಇರುವಂತಹ ಒಂದು ವಿಂಡೋ, ಮೇಲ್ಗಡೆ POP ವರ್ಕು ವಿತ್ LED ಲೈಟ್ ಗಳ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಬಟ್ ನಾರ್ತ್ ಫೇಸಿಂಗ್ ಅಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮ್ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಬಾಲ್ಕನಿ. ಇದು ಬಾಲ್ಕನಿ ಇದೆ. ಆರಾಮಾಗಿ ಒಂದು ಚೇರ್ ಹಾಕೊಂಡು ಕೂತ್ಕೋಬಹುದು, ಅಷ್ಟು ಜಾಗ ಇದೆ. 2x4 ಬೆಟರ್ಸ್ ನ ಯೂಸ್ ಮಾಡಿದರೆ. ಮೇಲ್ಗಡೆ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಬಾಲ್ಕನಿ ನೋಡಿದ್ರೆ ವ್ಯೂ ನಮಗೆ ಈ ತರ ಇದೆ. ಫುಲ್ ಡೆವಲಪ್ ಆಗಿರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಆಮೇಲೆ ಲಾಫ್ಟ್ ಪಕ್ಕದಲ್ಲಿ ನಮಗೆ ಅಂದ್ರೆ ವಾರ್ಡ್ರೋಬ್ ಪಕ್ಕದಲ್ಲಿ ನಮಗೆ ಡ್ರೆಸ್ಸಿಂಗ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇಲ್ಲಿ ನಾವು ಡ್ರೈ ವೆಟ್ ಮಾಡ್ಕೊಳ್ಳೋಕೆ ಬರೋದಿಲ್ಲ, ಬಟ್ ಯೂಸ್ ಮಾಡ್ಬೋದು. ಇದು ಬಾತ್ರೂಮ್ ಇಷ್ಟು ಸ್ಪೇಷಿಯಸ್ ಆಗಿದೆ. ಸೇಮ್ ಡ್ರೈ ವಾಟರ್, ವಾಲ್ ಮೌಂಟೆಡ್ ಕಮೋಡ್, ಹ್ಯಾಂಡ್ ವಾಶ್ ಎಲ್ಲ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಬರುವಂತಹ ಅಕಾಮಡೇಷನ್. ಫುಟ್ ಲೈಟ್ ಎಲ್ಲ ನಮಗೆ ಆಟೋಮೆಟಿಕ್ ನ ಯೂಸ್ ಮಾಡಿದ್ದಾರೆ. 2030 ಫುಟ್ ಲೈಟ್ ಆಟೋಮೆಟಿಕ್ ಯೂಸ್ ಮಾಡೋದು ತುಂಬಾ ರೇರು. ಇದು 35 ಯೂಸ್ ಮಾಡ್ತಾರೆ, ಬಟ್ ಇವರು ಇಲ್ಲಿ ಯೂಸ್ ಮಾಡಿದ್ದಾರೆ. 3ನೇ ಫ್ಲೋರ್ ಬರ್ತಾ ಇದ್ದಂಗೆ ಈ ಪೋರ್ಷನ್ ಅಲ್ಲಿ ಒಂದು ಸಿಟ್ಟಿಂಗ್ ಪೊಸಿಷನ್ ಅನ್ನು ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ನಾವೇನಾದ್ರು ಪೋರ್ಷನ್ ಸೋಫಾ ತರ ಏನಾದ್ರು ಹಾಕೊಳ್ತೀವಿ ಅಂದ್ರೆ ಹಾಕೋಬಹುದು. ಇದು ಸ್ಟೋರೇಜ್ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಇದಕ್ಕೂ ಈ ಪೋರ್ಷನ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ POP ವಿತ್ LED ಲೈಟ್. ಇದು 2ನೇ ಮಾಸ್ಟರ್ ಬೆಡ್ರೂಮ್. ಅಂದ್ರೆ 2 ಮಾಸ್ಟರ್ ಬೆಡ್ರೂಮ್, ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಸೇಮ್ ಕಿಂಗ್ ಸೈಜ್ ಕಾಟು, ವಾರ್ಡ್ರೋಬ್ ಒಳಗಡೆ ನೋಡಿ ವ್ಯೂ. ಈ ಪೋರ್ಷನ್ ಡೋರ್ ಓಪನ್ ಮಾಡಿದ್ರೆ ಇಲ್ಲಿ ಲೈಟ್ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಮೇಲ್ಗಡೆ ಮಾಮೂಲಿ ಲಾಫ್ಟ್ ಕೊಟ್ಟಿದ್ದಾರೆ. ಇನ್ನು ಸೀಲಿಂಗ್ ಅಲ್ಲಿ POP ವರ್ಕು ವಿತ್ ಸೆಮಿ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಮಾಡಿದ್ದಾರೆ. ಮೇಲ್ಗಡೆ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಮಾಮೂಲಿ ಟಿವಿ ಯೂನಿಟ್ ವಿತ್ ಡ್ರೆಸ್ಸಿಂಗ್ ಏರಿಯಾ. ಈ ಪೋರ್ಷನ್ ಅಲ್ಲಿ ವಿಂಡೋ ಮತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್. ಮ್ಯಾಟ್ ಫಿನಿಶಿಂಗ್ ಇರುವಂತಹ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಇದೊಂಥರ ಅಫಿಷಿಯಲ್ ಆಗಿದೆ, ಚೆನ್ನಾಗಿದೆ ಟೈಲ್ಸ್. ಇಷ್ಟು ಬರುತ್ತೆ. ಇದು ಕೆಳಗಡೆ ಬೆಡ್ರೂಮ್ ಇತ್ತಲ್ಲ, ಸೇಮ್ ಆಸ್ ಇಟ್ ಇಸ್ ಮೆಜರ್ಮೆಂಟ್. ಬಟ್ ಏನು ಅಂದ್ರೆ ಲ್ಯಾಮಿನೇಟ್ ಶೀಟ್ಗಳು, ಟೈಲ್ಸ್ ಗಳನ್ನ ಯೂಸ್ ಮಾಡಿದಾರೆ ಬಿಟ್ರೆ ಇನ್ನೇನು ಇಲ್ಲ.
ಇದು ಸ್ಟೇರ್ ಕೇಸ್ ಬಂದ್ಬಿಟ್ಟು ನಮಗೆ ಟೆರೆಸ್ಗೆ ಹೋಗೋದಕ್ಕೆ. ಇದ್ರ ಅಪೋಸಿಟ್ ಅಲ್ಲಿ ನಮ್ಗೊಂದು ಸಿಟ್ಟಿಂಗ್ ಏರಿಯಾ ಒಂದು ಪೊಸಿಷನ್ ಕೊಟ್ಟಿರುವಂತದ್ದು ಈ ಪೋರ್ಷನ್ ಅಲ್ಲಿ. ಸೊ ಬಂದ್ರೆ ಬ್ರೈಟ್ ಅಂದ್ರೆ ಲೈಟ್ ಫ್ಲಿಕ್ಕರ್ ಆಗ್ತಾ ಇದೆ ಅಂದ್ರೆ ಬ್ರೈಟ್ನೆಸ್ ಅಷ್ಟು ಚೆನ್ನಾಗಿದೆ ಅಂತ. ವೀಕ್ಷಕರ, ಇದು ಸಿಟ್ಟಿಂಗ್ ಏರಿಯಾ. ಔಟರ್ ನೋಡ್ಬೋದು, ಇನ್ ಮಾಮೂಲಿ POP ವರ್ಕು, LED ಲೈಟ್ಗಳನ್ನ ಕೊಟ್ಟಿದ್ದಾರೆ. ಮೇಲ್ಗಡೆ POP ವರ್ಕು, ಕೆಳಗಡೆ ವುಡ್ ಫಿನಿಶಿಂಗ್ ಇರುವಂತಹ 2x4 ವೆಟ್ರೋಫಟಲ್ಸ್ ನ ಯೂಸ್ ಮಾಡಿದ್ದಾರೆ ಈ ಪೋರ್ಷನ್ ಬಾಲ್ಕನಿ. ಇದನ್ನೇನಾದ್ರು ನಾವು ರೂಮ್ ಮಾಡ್ಕೊಳ್ತೀವಿ ಅಂದ್ರೆ ಆರಾಮಿಗೆ ರೂಮ್ ನ ಮಾಡ್ಬೋದು. ಯಾಕಂದ್ರೆ ಈ ಫ್ರೇಮ್ ವರ್ಕ್ ನಾವು ಕವರ್ ಮಾಡ್ಕೊಂಡು ಕವರ್ ಮಾಡ್ಕೊಂಡ್ರೆ ಇದನ್ನು ಕೂಡ ನಾವು ರೂಮ್ ಆಗಿ ನಾವು ಕನ್ವರ್ಟ್ ಮಾಡ್ಬೋದು. ಬನ್ನಿ ಟೆರಸ್ ಹೋಗೋಣ, ಯಾಕಂದ್ರೆ ಬ್ರೈಟ್ನೆಸ್ ಜಾಸ್ತಿ ಆಯ್ತು. ಮೇಲ್ಗಡೆ ನೋಡ್ಬೋದು, ಈ ಪೋರ್ಷನ್ ಅಲ್ಲಿ ಸ್ಕೈಲೈಟ್ ಕೊಟ್ಟಿದ್ದಾರೆ ವಿತ್ ಬಾರ್ಡರ್ ಅಲ್ಲಿ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ. ಸೇಫ್ಟಿ ಬೇಸಲ್ಲಿ ಗ್ರಿಲ್ ಕೊಟ್ಟಿದ್ದಾರೆ. ಮೇಲ್ಗಡೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಯಾರು ಆಚ ಕಡೆ ಬರೋದಿಲ್ಲ, ಬೆಳಕೊಂದು ಬಿಟ್ಟು. ಸೇಮ್ 45mm ಗ್ರಾನೈಟ್ ಟೆರೆಸ್ ವರ್ಗೂ ಕೂಡ ಯೂಸ್ ಮಾಡಿ. SS ವರ್ಕು ಕೂಡ ನಮ್ಗೆ ಸೇಮ್ ವರ್ಕ್ ನಮ್ಗೆ ಪಾರ್ಕಿಂಗ್ ಇಂದ ಬಂದಿದೆ ನಮ್ಗೆ. ಓಕೆ, ಮೇನ್ ನೋಡ್ಕೊಂಬಿಡಿ, ಅದೇ ಮೆಟ್ರೋ. ಟೆರೆಸ್ ಮೇಲೆ ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋದೆ ಈ ವಾಜರಾಳಿ ಮೆಟ್ರೋ, ಜೊತೆಗೆ ದೊಡ್ಡ ಕಲ್ಸಂತ ಮೆಟ್ರೋ. ಇಲ್ಲಿಂದ ನಮಗೆ ಇಸ್ಕಾನ್ ದೇವಸ್ಥಾನ ಕೂಡ ನೋಡ್ಬೋದು. ಅಷ್ಟು ಹತ್ರದಲ್ಲೇ ಇದೀವಿ ನಾವು. ಅಲ್ಲಿ ಕಾಣಿಸ್ತಿದೆಯಲ್ಲ ಉತ್ತರಹಳ್ಳಿಲಿ ಬರುವಂತಹ ಅಪಾರ್ಟ್ಮೆಂಟು. ಈ ಪೋರ್ಷನ್ ಅಲ್ಲಿ ನಮ್ಗೆ, ಈ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಇಸ್ಕಾನ್ ದೇವಸ್ಥಾನ ಬರುತ್ತೆ. ಅಷ್ಟು ಹತ್ರದಲ್ಲೇ ಕೂಡ ನಾವು ಇದೀವಿ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಬ್ಯೂಟಿಫುಲ್ ಸ್ಟ್ರಕ್ಚರ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಆಗಿದೆ. ಮೆಟ್ರೋ ಸ್ಟೇಷನ್ಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರು. ನೋಡಿ, ಈಗ ನಾನು ಟೆರೆಸ್ ಮೇಲೆ ಬಂದಿದ್ದೀನಿ. ಫ್ಲೋರಿಂಗ್ ಕೂಡ ನೋಡ್ಬೋದು, ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಇನ್ನು ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡರ್ ಪ್ರಾವಿಷನ್ ಮಾಡಿದ್ದಾರೆ. ಇನ್ನ ಈ ಪೋರ್ಷನ್ ಅಲ್ಲಿ ಓಕೆ, ಸೂಪರ್ ಆಗಿದೆ. ತುಂಬಾ ಜನ ನೆಗ್ಲೆಕ್ಟ್ ಮಾಡೋದು ಈ ವರ್ಕ್. ನಾನೇನ್ ತೋರಿಸ್ತಾ ಇದೀನಲ್ಲ, ಈ ವರ್ಕ್ ಅಲ್ಲೇ ತುಂಬಾ ಜನ ನೆಗ್ಲೆಕ್ಟ್ ಮಾಡೋದು. ಬಟ್ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಕ್ಲೀನ್ ಆಗಿ ತಗೊಂಡಿದ್ದಾರೆ. ವಾಷಿಂಗ್ ಮಿಷಿನ್ ಏರಿಯಾ, ಕೂತ್ಕೊಂಡು ಬಟ್ಟೆ ಹೋಗಿತೀವಿ ಅಂದ್ರೆ ಈ ಪೋರ್ಷನ್ ಅಲ್ಲಿ ನಾವು ಹೋಗಿಬಹುದು. ವಾಷಿಂಗ್ ಮಿಷಿನ್ಗೆ ಪ್ರಾವಿಷನ್ ಮಾಡಿದ್ದಾರೆ. ವಿತ್ ಸ್ಟೋರೇಜ್ ಕೂಡ ನಮಗೆ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ನಮಗೆ ಗೇಟ್ ಏನಾದ್ರು ಹಾಕೊಂಡ್ರೆ ಈ ಪೋರ್ಷನ್ ಅಲ್ಲಿ ವಿತ್ ಸ್ಟೋರೇಜ್ ಕೂಡ ನಾವು ಯೂಸ್ ಮಾಡ್ಬೋದು. ಖುಷಿ ಆಯ್ತು. ಈ ಜಾಗನ ನೋಡಿ, ತುಂಬಾ ಲವ್ಲಿಯಾಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ಈ ಪ್ರಾಪರ್ಟಿನ ವಿಸಿಟಿಂಗ್ ಮಾಡ್ಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಹಾಗೆ ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಏನಾದ್ರು ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಫರ್ದರ್ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನಿಮ್ಮ ರಿಲೇಷನ್ ಅಲ್ಲಿ ಮತ್ತೆ ನಿಮ್ಮ ಕೊಲೀಗ್ಸ್ಗಳು, ನಿಮ್ಗೆ ಗೊತ್ತಿರೋರು ಏನಾದ್ರು ಪ್ರಾಪರ್ಟಿಗಳನ್ನ ನೋಡ್ತಾ ಇದ್ರೆ, ಇಲ್ಲ ಪ್ರಾಪರ್ಟಿನ ಸೇಲ್ ಏನಾದ್ರು ಮಾಡಬೇಕು ಅಂದ್ರೆ VC ಪ್ರಾಪರ್ಟಿನ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.